ಹೈಕೋರ್ಟ್ನಲ್ಲಿ ವಿಚಾರಾಧರಣೆ ಇದ್ದಾಗನೇ ಚುನಾವಣೆ ದಿನಾಂಕ ಘೋಷಣೆ ಮಾಡಿ ಹೈಕೋರ್ಟ್ಗೆ ಅಪಮಾನ ಮಾಡೋ ರೀತಿಯಲ್ಲಿ ನಡ್ಕೊಂಡ್ರು. ಈಗ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು, BJP ಜಿಲ್ಲಾ ಅಧ್ಯಕ್ಷರು, ನಗರ ಅಧ್ಯಕ್ಷರು, ಇವತ್ತು ಒಬ್ಬ ಹಿರಿಯ ಸದಸ್ಯರು ಒಬ್ಬರು ಹಠಾತ್ತಾನೆ ನಿಧನ ಆಗಿದ್ದರಿಂದ ಈ ಚುನಾವಣೆ ಪ್ರಕ್ರಿಯೆಯನ್ನು ಮುಂದೆ ಹಾಕಬೇಕು, ಈ ರೀತಿ ಸರಿಯಲ್ಲ ಅಂತೇಳಿ ವಿನಂತಿ ಮಾಡಿಕೊಂಡ್ರು ಸಹ DC ಅವರಿಗೆ ಪತ್ರ ಕೊಟ್ಟರು, ರೀಜನಲ್ ಕಮಿಷನರ್ ಪತ್ರ ಕೊಟ್ಟರು. DC ಅವರು ರೀಜನಲ್ ಕಮಿಷನರ್ಗೆ ತಕ್ಷಣ ಅವರಿಗೆ ಮಾಹಿತಿ ಕೊಟ್ಟರು, ಈ ರೀತಿ BJP ಸದಸ್ಯರಿಗೆ ಒಂದು ಇದು ಕೊಟ್ಟಿದ್ದಾರೆ, ಅದನ್ನು ನಿಮ್ಮ ಗಮನಕ್ಕೆ ಅವಗಾಹನೆಗೆ ತರ್ತಾ ಇದ್ದೀನಿ ಅಂತೇಳಿ. ಆದರೆ RC ಅವರಿಗೆ ಯಾವುದೂ ಉತ್ತರ ಕೊಡದೆ ದಿಢೀರ್ನೆ ಬಂದು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಲ್ಲಿ ಯಾವುದೂ ನಾ ಮಾತು ಕೇಳೋದಿಲ್ಲ, ನನಗೇನೂ ಅದು ಸಂಬಂಧ ಇಲ್ಲ ಅನ್ನೋಂಥ ಉದ್ದಟತನ ಉತ್ತರ ಕೊಟ್ಟು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಅನ್ನೋಂಥ ರೀತಿಯಲ್ಲಿ ನಡ್ಕೊಂಡಂಥದ್ದು. ಇದು ಕೇವಲ ಕಾಂಗ್ರೆಸ್ ಸರ್ಕಾರದ ಒಬ್ಬ ಕೈಗೊಂಬೆಯಾಗಿ ಇವತ್ತು RC ಅವರು ಕೆಲಸ ಮಾಡಿದ್ದಾರೆ.